ಟಾಕ್ಸಿಕ್. ಎಸ್, ಯಶ್ ನಟನೆಯ ಬಹು ನಿರೀಕ್ಷಿತ ಈ ಒಂದು ಸಿನಿಮಾ ಈಗ ಜಗತ್ತಿನಾದ್ಯಂತ ಬಿಡುಗಡೆಗೆ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಅಲ್ವಾ? ದಟ್ ಇಸ್ ದ ನ್ಯೂಸ್. ಟಾಕ್ಸಿಕ್ ರಿಲೀಸ್ಗೆ ಮುನ್ನವೇ ಊರ್ವಶಿಗೆ ಬಿಗ್ ಶಾಕ್. ಯಾವ ಊರ್ವಶಿ, ಏನು ಕತೆ ನೋಡೋಣ ಬನ್ನಿ. ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಮುನ್ನವೇ ಊರ್ವಶಿಗೆ ಬಿಗ್ ಶಾಕ್. ಬೆಂಗಳೂರಿನಲ್ಲಿರುವಂಥವರಿಗೆ ಊರ್ವಶಿ ಅಂತ ಕೇಳಿದ ತಕ್ಷಣ ಗೊತ್ತಾಗತ್ತೆ ಅದು ಐಕಾನಿಕ್ ಥಿಯೇಟರ್ ಅಂತ. ಹಾಗಾಗಿ ಡೆಮಾಲಿಷನ್ ಆರ್ಡರ್ ಈಗಾಗಲೇ ಬಂದಿದೆ, ನೆಲಸಮ ಆಗ್ತಾ ಇದೆ. ಬೆಂಗಳೂರಿನ ಬಹಳ ದೀರ್ಘಕಾಲದ ಊರ್ವಶಿ ಥಿಯೇಟರ್, ಒಂದು ಒಳ್ಳೆಯ ಇತಿಹಾಸವನ್ನು ಹೊಂದಿರುವಂಥ ಊರ್ವಶಿ ಬಿಗ್ ಥಿಯೇಟರ್, ಪ್ರೇಕ್ಷಕರ ಹಾಟ್ಸ್ಪಾಟ್ ಆಗಿದ್ದಂಥ ಊರ್ವಶಿ ಇನ್ನು ನೆನಪು ಮಾತ್ರ. ಇತಿಹಾಸ ಪುಟ ಸೇರಿದ ಬೆಂಗಳೂರಿನ ಮತ್ತೊಂದು ಚಿತ್ರಮಂದಿರ, ಕನ್ನಡ ಸಿನಿ ಪ್ರೇಮಿಗಳ ನೆಚ್ಚಿನ ಥಿಯೇಟರ್ ಇನ್ನು ನೆನಪು ಮಾತ್ರ. ಬೆಂಗಳೂರಿನ ಊರ್ವಶಿ ಥಿಯೇಟರ್ ಈಗ JCB ಪಾಲಾಗ್ತಾ ಇದೆ, ಡೆಮಾಲಿಷ್ ಆಗ್ತಾ ಇದೆ. ಆ ಡೆಮಾಲಿಷನ್ಗೆ ಈಗ ಸರ್ಕಾರದಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ನೋಡ್ತಾ ಇದ್ದೀರಲ್ಲ ದೃಶ್ಯದ ಬಲಭಾಗದಲ್ಲಿ, ಅದೇ ಥಿಯೇಟರ್. ನಿಮಗೆ ಗೊತ್ತಿರುತ್ತೆ ಊರ್ವಶಿ ಥಿಯೇಟರ್ ಅಂದರೆ ಅದೊಂದು ಗತ್ತೆ ಬೇರೆ, ಅದಕ್ಕೆ ಅದರದೇ ಆದಂಥ ಒಂದು ಡಿಗ್ನಿಟಿಯನ್ನು ಉಳಿಸ್ಕೊಂಡು ಬಂದಿರುವಂಥ ಥಿಯೇಟರ್ ಅದು ಊರ್ವಶಿ. ಹೌದಾ? ಬಹಳಷ್ಟು ಎಲ್ಲ ಬಹುಭಾಷಾ ಸಿನಿಮಾಗಳು ಅಲ್ಲಿ ಬೆಳ್ಳಿತೆರೆಯಲ್ಲಿ ರಾರಾಜಿಸ್ತಾ ಇದ್ವು. ಅಂತಹ ಊರ್ವಶಿ ಥಿಯೇಟರ್ ಈಗ ನೆಲಸಮ ಆಗ್ತಾ ಇದೆ. ಹೀಗಾಗಿ ಇನ್ನು ನೆನಪು ಮಾತ್ರ ಇತಿಹಾಸದ ಪುಟದಲ್ಲಿ ಊರ್ವಶಿ ಥಿಯೇಟರ್. ಎಸ್, ಇನ್ನು ಸಿನಿ ಪ್ರೇಮಿಗಳ ಅಚ್ಚುಮೆಚ್ಚಿನ ಬೆಂಗಳೂರಿನ ಊರ್ವಶಿ ಥಿಯೇಟರ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್. KGF 2, ಕಾಂತಾರ, ಕಬಾಲಿ, ಜೈಲರ್, ಬಾಹುಬಲಿ 2 ಈ ಎಲ್ಲ ಶೋಗಳು ಸಿನಿ ಪ್ರೇಮಿಗಳ ಮನಸ್ಸಿನಲ್ಲಿ ಅಚ್ಚೊತ್ತಿದ್ವು. ಅಂದರೆ ಅದಕ್ಕೆ ವಿಶೇಷ ಸ್ಥಾನ ಊರ್ವಶಿ ಕೊಡಲೇಬೇಕು. 1970ರಲ್ಲಿ ಅಣ್ಣಾವರಿಂದ ಉದ್ಘಾಟನೆಗೊಂಡಂಥ ನೆಚ್ಚಿನ ಊರ್ವಶಿ ಥಿಯೇಟರ್, ಬಿಗ್ ಥಿಯೇಟರ್, 55 ವರ್ಷಗಳ ಇತಿಹಾಸ ಹೊಂದಿರುವಂಥ ಊರ್ವಶಿ ಥಿಯೇಟರ್ಗೆ ಈಗ ಡೆಮಾಲಿಷನ್ ಆರ್ಡರ್ ಬಂದಿದೆ. ಸುಮಾರು 10 ವರ್ಷಗಳಿಂದ ಈ ಜಾಗದ ವಿವಾದ ಕೋರ್ಟ್ನಲ್ಲಿತ್ತು. ದಟ್ ಇಸ್ ದ ರೀಸನ್ ಈಗ ಜಾಗದ ಮಾಲೀಕರ ಪರ ಆದೇಶವನ್ನು ನೀಡಿದೆ ನ್ಯಾಯಾಲಯ. ಹಾಗಾಗಿ ಈಗ ಆ ಜಾಗವನ್ನು ತೆರವು ಮಾಡಲೇಬೇಕಾಗಿದೆ. ಆದೇಶ ಮಾಲೀಕರ ಪರವಾಗಿರೋದ್ರಿಂದ ಥಿಯೇಟರ್ ಕೆಡವಲು ನಿರ್ಧಾರ ಕೈಗೊಳ್ಳಲಾಗಿದೆ. ಊರ್ವಶಿ ಚಿತ್ರಮಂದಿರ ಕೆಡವಲು ಮಾಲೀಕರಿಂದ ನಿರ್ಧಾರ ಮತ್ತು ಕೋರ್ಟ್ನ ಆದೇಶ. ಲಾಲ್ಬಾಗ್ ರಸ್ತೆಯ ಊರ್ವಶಿ ಚಿತ್ರಮಂದಿರ ಈಗಾಗಲೇ ಹೇಳಿದ ಹಾಗೆ ಇನ್ನು ನೆನಪು ಮಾತ್ರ. ಎಸ್, ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜಗತ್ತಿನಾದ್ಯಂತ. ಆ ಚಿತ್ರವನ್ನು ಊರ್ವಶಿ ಥಿಯೇಟರ್ನಲ್ಲಿ ಕಣ್ತುಂಬಿಕೊಳ್ಳಬೇಕು ಅನ್ನುವ ಸಿನಿ ಮಹಾ ಪ್ರೇಕ್ಷಕರಿಗೆ ಈಗ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಅನ್ನಿಸುತ್ತೆ. ಕಾರಣ ಇಷ್ಟೇ, ಬಹಳಷ್ಟು ವರ್ಷಗಳಿಂದ ವಿವಾದದಲ್ಲಿದ್ದಂಥ ಒಂದು ಜಾಗ ಅದು ಊರ್ವಶಿ ಥಿಯೇಟರ್ ಇರುವಂಥ ಜಾಗ. ನಿಮಗೆ ಗೊತ್ತಿದೆ, ಬೆಂಗಳೂರಿನ ಲಾಲ್ಬಾಗ್ ಸಮೀಪ ಇರುವಂಥ ಈ ಒಂದು ಊರ್ವಶಿ ಥಿಯೇಟರ್ ಸಾಕಷ್ಟು ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಆಗಿತ್ತು. ಪ್ರದರ್ಶನ ಕಂಡಿರುವಂಥ ಈ ಥಿಯೇಟರ್ ಈಗ ನೆಲಸಮ ಆಗ್ತಾ ಇರೋದು ಸಹಜವಾಗಿ ಸಿನಿ ಪ್ರೇಕ್ಷಕರಿಗೆ ಒಂದು ರೀತಿ ಬೇಜಾರಾಗ್ಬೋದು. ಆದರೆ ದಿಸ್ ಇಸ್ ದ ರಿಯಾಲಿಟಿ. ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಬೇಕು. ಆ ವಿವಾದದಲ್ಲಿ ಇದ್ದಂಥ ಈ ಒಂದು ಜಾಗ ಮಾಲೀಕರ ಪರವಾಗಿ, ಆ ಜಾಗದ ಮಾಲೀಕರ ಪರವಾಗಿ ಆದೇಶ ಬಂದಿರೋ ಹಿನ್ನೆಲೆಯಲ್ಲಿ, ತೀರ್ಪು ಹೊರಬಿದ್ದಂಥ ಹಿನ್ನೆಲೆಯಲ್ಲಿ ಊರ್ವಶಿ ಥಿಯೇಟರ್ನ ಈಗ ನೆಲಸಮ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ವಿ ಹ್ಯಾವ್ ಟು ಡೈಜೆಸ್ಟ್ ದಿಸ್ ರಿಯಾಲಿಟಿ ಅಂತ ಹೇಳ್ತಾ ಈ ಹೊತ್ತಿನ 1 PM ನ್ಯೂಸ್ ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ರಾಜೇ ಇಲ್ಲ, ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.